ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಸ್ವಾಮಿಯ ಸೂಚನೆ, ಇಳಿದು ರಾಜ್ಯದಿಂದ ಪಾಂಡವ ಸೇನೆಯನ್ನು ಸಂರಕ್ಷಿಸು ಎಂಬ ಹಾಗೆ ಕೇತನದಿಂದ ಇಳಿತಿದ್ದೇನೆ. ಪಾರ್ಥನ ರಥದ ಕೋಟೆಯ ಈ ಮಧ್ಯದಲ್ಲಿ ರಕ್ಷಾ ಕವಚವಾಗಿ ಒಳ್ಳೆ ಕುಣಿತ ಒಳ್ಳೆ ಕುಣಿತ ಸಿಕ್ಕಿದಯ ಇವಲ್ಲ ನಾವು ವಾರಸುತ್ತ ಬಂದದ್ದು ಇಲ್ಲಿ ತನಕ ಸರಿ ಇದ್ದ ಅದು ಒಳಗೆ ಎಂತದ ಅಡ್ಡ ಅಡ್ಡ ಉಂಟು ಇರುವುದು ಪರ್ವತ ಇವಲ್ಲ ಇವಲ್ಲ ಇವ ಯಾರು ಆಗದೆ ಯಾರ ದಾರಿಯಲ್ಲಿ ಮಾರುತಿ ಮಾರುತಿ ಎಲ್ಲರ ಬಾಯಲ್ಲೂ ಮಾರುತಿ ಸಿಕ್ಕಿದೆಯ ಸಿಕ್ಕಿದೆಯ ಮಾರುತಿ ಸಿಕ್ಕಿದೆ ಅವ ಎಲ್ಲಿದ್ದಾನೆ ಅವನನ್ನು ಹುಡುಕಬೇಕಲ್ಲ ಇವನಷ್ಟು ಒಳ್ಳೆ ಮನುಷ್ಯ ನಮ್ಮಲ್ಲಿ ಇಲ್ಲ. ಅದು ಕಾಡುತ್ತದೆ ಅಂತ ಹೇಳು ತಿಳಿದಿರಬಹುದು. ಇವನಿಗೆ ತೆಂಗಿನ ಮರ ಎಂಬುದಾಗಿ ತೆಂಗಿನಕಾಯಿ ಎಂಬುದಾಗಿ ತಾಳೆ ಮರವೇ ನಮ್ಮಷ್ಟು ಸುಂದರಿಯಾದವರು ನಮ್ಮ ಪ್ರಪಂಚದಲ್ಲಿ ಮತ್ತೆ ನೀ ನಮ್ಮನ್ನು ಹೇಳ್ತಾ ಇದ್ದೀಯ ಹಣಮನ ಹೆಸರಾಗಿ ನೀನು ಮೇಲೆ ನಿಂತು ಮಾತಾಡ್ತಾ ಇದೆಯಲ್ಲ ತೆಂಗಿನ ಮರದಲ್ಲಿರುವ ತೆಂಗಿನಕಾಯಿಯನ್ನು ತಿರುಗಿಸಿದಾಗ ಅಪರೂಪದ ದೃಶ್ಯ. ನೀವು ಆತ್ಮಟೆಗೆಯುವ ಕಾಲದಲ್ಲಿ ಅರ್ಜುನನ ಸೇನಾ ವ್ಯೂಹದ ಕೋಟೆಯ ರಕ್ಷಣೆಗಾಗಿ ತಡೆಯಾಗಿ ನಿಂತವ ನಾನು. ರಾಮ ಭಕ್ತ ಹನುಮಂತ ಹೇಳುವುದು ಕೇಳಿದ್ದೇನೆ. ರಾಮ ಭಜನೆ ಹನುಮ ಭಜನೆ ಮಾಡಿ ನಿಮಗೆ ಉಳಿಗಾಲ ಉಂಟು. ಇದು ನಿನ್ನತ್ತೆಂತದ್ದು ಈ ಎರಡನ್ನು ಹಿಡ್ಕೊಂಡು
ಮಾತಾಡುವವರ ಬಗ್ಗೆ ಹೇಳ್ತೀಯಲ್ಲ, ಮಾತಾಡು. ಮಾತಾಡು. ಏನು ನಾಳೆ ಬರ್ತೇನೆ ಅಂತ ಹೇಳಿದ್ಯಾ? ಅಲ್ಲ ಇವತ್ತಿಗೆ ಮುಗಿತು. ನಿಲ್ಲು ಸುಕುಲುಂಡೆ ಸುಖತುಂಡ ಇವತ್ತು ಅದೇ ಬೇಕು ನಿನಗೆ. ಮುಟ್ಟು ಆವೇಶದಲ್ಲಿದ್ದಾರೆ. ಮ್ಯಾಂಗೋ ಮಂಗ ಬಾರಿ ಮಾತಾಡ್ತೀಯಲ್ಲ. ನಾನು ಕೂಡ ಯಾರಿದ್ದು ಮಂಗ ಅಂತ ಅದು ನಿನ್ನಲ್ಲಿ ಮಾತಾಡಿ ಗೆಲ್ಲುವುದಕ್ಕೆ ಉಂಟು. ನಾನು ಮಂಗ ಅಲ್ಲ ಹಾಗಲ್ಲ. ಎಂತ ಮೊಟ್ಟವಾದ್ರು ನೀನು ನಿನ್ನನ್ನು ನಮ್ಮ ಜಾತಿಗೆ ಸೇರಿಸುವುದಿಲ್ಲ. ಬೀಜ ರಾಕ್ಷಸ. ನಾವು ಹುಡುಕಿ ಬಂದದ್ದು ಯಾರನ್ನು? ಇವ ಬಂದ ಅಲ್ಲಿ ಅಡ್ಡ ಯಾರು ಬೇಕಾದ ನಿನಗೆ? ಬಿಡ, ನೀನೆಂತ ದೊಡ್ಡಮ್ಮ. ನಮ್ಮವರೆಲ್ಲ ಇಷ್ಟು ಗಟ್ಟಿ ಇರುವಾಗ ಅಲ್ಲೆಂತ ನೀನು ಒಂದೊಂದರಲ್ಲಿ ಒಂದು ಮನೆಗೆ ಬೇಕಾದ್ದು ತೆಗೆಯಬಹುದು. ಪ್ರಕಾರನು ಕೊಂದವ ಅವನನ್ನು ಹುಡುಕಿಕೊಂಡು ನಾವೇನಿಸಿದ್ದು ಅರ್ಜುನ್ ಸದ್ದ ಅಲ್ಲಿ. ಯಾರು? ಅರ್ಜುನ ಯುದ್ಧಕ್ಕೆ ಸಜ್ಜಾಗಿದ್ದಾನೆ. ಹೋರಾಡಿ ಅವನನ್ನು ಕೊಂದು ಮುಗಿಸುವ ಅಂತ ನಾವಿದ್ರೆ ಇವೊಬ್ಬ ಬಂದ. ಇವನ ವಿಷಯ ಏನು ಗೊತ್ತಿಲ್ಲದೆ ಏನು ಬಲ್ಲೆ? ನಿನ್ನ ವಿಷಯ ಎಲ್ಲ ಗೊತ್ತುಂಟ. ಅವನಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೆ ಗೊತ್ತು? ಮಾತಾಡು. ಮಂಗನಾಗಿ ಮಾತಾಡ್ಬೇಕು. ಮಂಗನೆ ಮಾತಾಡಿದ್ರೆ ಡಿಪ್ಪರ್ತೀನಿ. ಅಲ್ಲ, ನಿನ್ನನ್ನು ಪಾಲದಲ್ಲಿ ಸುತ್ತಿ ಇಲ್ಲಿಂದ ಎಸೆದ್ರೆ ಅದು ಸಾಯ್ಲಿ. ನೀನು ಇಲ್ಲಿ ಒಂದು ಪಟಾಕಿ ಬಿಟ್ಟದ್ದು ಏನು ವಿಷಯ ಗೊತ್ತಿಲ್ವಾ? ಇವಾಗ ಯುದ್ಧವೇ ನೋಡುದಿಲ್ಲ. ಯುದ್ಧ ಅಂದ್ರೆ ಎಂತದ್ದು? ಅಲ್ಲಿ ರಾಮ ರಾವಣರಿಗೆ ನಡೆದಂತಹ ಯುದ್ಧ. ಮಿಕ್ಕೆಲ್ಲ ವಿದ್ಯೆ ಎಂತ ಅಂತ ಹೇಳಿ ಮೇಲೆ ಪಟಾಕಿಯಲ್ಲಿ ಹೋಗಿ ಕೂತಿದ್ದ. ಪಟಾಕಿಯಲ್ಲಿ ಹೋಗಿ ಕೂತಿದ್ದ. ಇಷ್ಟು ಸಮಯ ಯುದ್ಧ ಆಯ್ತು. ಒಂದು ದಿವಸ ಆದ್ರೂ ಬಂದಿದ್ದಾನೆ. ಇಬ್ಬರು ಸುಂದರಿ ತರುಣಿಯರು ಬರುವಾಗ ನಾಚಿಕೆ ಬರಬೇಡ. ಇಲ್ಲಿ ಬಾ. ಒಂದು ಸುಂದರಿ ಹುಡುಗಿಯರು ಬರುವಾಗ ಎರಡನ್ನು ಕಟ್ಟಿಕೊಂಡು ಬಂದಿದ್ಯಲ್ಲ ಅಯೋಗ್ಯ. ಕಟ್ಟಿಕೊಂಡು ಯಾರು? ನಿನ್ನ ಕುಟುಂಬದವ. ಇವರು ಯಾರು ಗೊತ್ತುಂಟ? ಯಾರವರು? ಕಳಸದ ಮಾಮಿ. ಚಿಗಲಗಂಟಿ. ಯಾರದು? ಜಗಳಗಂಟಿ ಅಂತವರು ಇರುವಾಗ ಅದಂತ ನೀವು ಕಟ್ಟಿದಂತದ ಬಾಲದ ಕೋಟೆ. ಎಂತ ಕಟ್ಟೆ ಅದು? ಅದು ಕಾವಲು ಕಟ್ಟೆ. ನಿನ್ನ ಕಾವಲು ಕಟ್ಟೆಯನ್ನು ಒಟ್ಟೆ ಮಾಡ್ಲಿಲ್ಲ ಮಂಗ. ನಿನ್ನನ್ನು ಈ ಸಲ ಆ ಕಾವಲ ಕಟ್ಟೆಯಲ್ಲೇ ನಿನ್ನನ್ನು ಬೂದಿ ನಿನಗೆ ಬೇಡತ್ತು. ನೀನು ಮಾಡಿದ್ದೆ ಅಂತ ಗೊತ್ತುಂಟ? ಒಂದು ಮಂದಾರದ ಗಿಡ ನೆಟ್ಟು ನಿನಗೆ ಒಂದು ಅಂತ್ಯ ಸಂಸ್ಕಾರ ಮಾಡಿಲ್ಲ. ನೀನುಂಟಲ್ಲ ಮಲಗಿರುವ ಸಿಂಹವನ್ನು ಇನ್ನೂ ಉಂಟು ನಿನಗೆ ಹೋಗುವ ಕಾಲ. ಮಲಗಿರುವ ಸಿಂಹವನ್ನು ಕೆಳಗಿಸಿದ್ರೆ ಏನಾಗ್ತದೆ? ಇವತ್ತು ನಿನ್ನ ಬಾಯಿಯಿಂದ ಕಾರಿಸಿ ಕಾರಿಸಿದೆ. ಇವನಿಗೆ ಕಾರಿಸಿದಲ್ಲ, ಇವನಿಗೆ ನಾನು ಪೆಟ್ಟಿ ಬಿಡು. ಕಾರಿದ ಮಂಗ ಸಾಯುವಾಗ ಸ್ತ್ರೀ ಧ್ವನಿ. ಯಾರು ನಿನ್ನ ಸಂತಾನದವರು? ಅಮ್ಮ, ಚಿಕ್ಕಮ್ಮ, ದೊಡ್ಡವ, ಚಿಕ್ಕವ. ನೀನು
ಒಟ್ಟಿಗೆ ಹೋಗು. ದೊಡ್ಡವ ದೊಡ್ಡವ ದೋಚೆ ಕೊಟ್ಟು ಇಲ್ಲಿ ಏನಂದೆ ಎಂತದ್ದು ಎಂತದ್ದು ಮಂಗ ಸತ್ತದೆಯ ಅವರು ಸತ್ರು ನೀನಿದ್ಯಲ್ಲ ಪಿಂಡ ಬಿಡ್ಲಿಕ್ಕೆ ಬೇಕಲ್ಲ ಪಾಪಿ. ಒಳ್ಳೆ ಕೆಲಸ ಮಾಡಿ ಆ? ಜನ ಸರಿ ಇಲ್ಲ ಇಬ್ಬರು ಚಾಕೆ ನಿನ್ನಂತವರನ್ನೊಂದು ಪಕ್ಷದಲ್ಲಿ ಇಟ್ಟುಕೊಂಡ್ರೆ ಆದೀತ. ಮಂಗರಿ ಆ? ಮಂಗರಿ ಮಂಗರಿ. ಮಂಗರಿ ನಿಮ್ಮ ಕಾರ್ಯ ಉತ್ತಮವಾದದ್ದು. ಇದು ಇಂದಲ್ಲ ಆ, ಎಂದೂ ಮಾಡಬೇಕು. ಹೌದಾ? ಆದ್ರೆ ಇಂದು ಕಾಲವರೆಗೆ ಬಂತು. ಆ, ಒಳ್ಳೇದಾಗ್ಲಿ, ಇನ್ನಷ್ಟು ಒಳ್ಳೇದು ಶುಭವಾಗಲಿ ನಿಮ್ಮ ಪ್ರಯಾಣಕ್ಕೆ. ನಾನು ಬರ್ತೇನೆ. ಯಾಕೆ ನಿನ್ನನ್ನು ಬಿಡ್ತೇನೆ ಗೊತ್ತಾ? ಯಾಕೋ ನೀ ಅಲ್ಲಿಗೆ ಸುದ್ದಿ ಮುಟ್ಟಿಸುವ ಸುದ್ದಿವಾಹಕ. ಹೋಗು. ಇಷ್ಟರವರೆಗೆ ಏನು ಮಾಡ್ತಾ ಇದ್ದೆ? ಇಷ್ಟರವರೆಗೆ ಅವರ ಕೈಂಕಾರ್ಯದಲ್ಲಿದ್ದೆ. ಇನ್ನು ನೀನು ರಾಮ ಭಕ್ತನಾಗಿ ಪರಿವರ್ತನೆ ಆಗಬೇಕು. ಹೇಳು ರಾಮ ಭಜನೆ. ಹೇಳಲಿಕ್ಕೆ ನಂಗೆ ಗೊತ್ತುಂಟಾ? ರಾಮ ಮಂತ್ರ ಜಪಿಸು. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ರಾಮ ಹೇ ರಾಮ ಗುರುವಿಗೆ